ಶುಗರ್ ಬಂದ್ರೆ ಯಾಕೆ ಬೇಗ ಗಾಯ ಮಾಯ ಆಗಲ್ಲ ಗೊತ್ತಾ? ಶರೀರದಲ್ಲಿ ಕ್ರಿಯೇಟ್ ಇಟ್ಕೊಂಡು ನಾನು ನಿಮ್ಮ ಪೇಜ್ ಫಾಲೋ ಮಾಡಿ. ಶುಗರ್ ಬಂದಾಗ ಏನಾಗುತ್ತೆ, ರಕ್ತದ ಸಮಸ್ಯೆ ಸಕ್ಕರೆಯಲ್ಲಿ ಇದೆ ಅಷ್ಟೇ ಅಲ್ಲ, ಅದು ನಮ್ಮ ದೇಹ ಏನ್ ರಿಪೇರಿ ಮಾಡುತ್ತಲ್ಲ ಸಿಸ್ಟಮ್ನ, ಅದನ್ನ ಸ್ಲೋ ಮಾಡ್ಬಿಡುತ್ತೆ. ಗಾಯವಾದ ತಕ್ಷಣ ನಮ್ಮ ದೇಹದ ಬಿಳಿ ರಕ್ತ ಕಣ ಅಂದ್ರೆ WBC ಆ ಜಾಗಕ್ಕೆ ಹೋಗಿ ಆ ಜಾಗದಲ್ಲಿ ಆಗೋ ಇನ್ಫೆಕ್ಷನ್ ನ ಕಡಿಮೆ ಮಾಡೋಕೆ ಟ್ರೈ ಮಾಡ್ತಾರೆ. ಆದ್ರೆ ಶುಗರ್ ಜಾಸ್ತಿ ಆದಾಗ ಈ WBC ಸರಿಯಾಗಿ ಹೋಗಿ ಕೆಲಸ ಮಾಡಲ್ಲ. ಯಾಕಂದ್ರೆ ಶುಗರ್ ದೇಹದಲ್ಲಿ ಜಾಸ್ತಿ ಇದ್ದಾಗ WBC ಕಡಿಮೆ ಕೆಲಸ ಮಾಡುತ್ತೆ. ಅಷ್ಟೇ ಅಲ್ಲ, ಶುಗರ್ ನಿಂದ ಸಣ್ಣ ರಕ್ತನಾಳಗಳು ಏನು ಆ ಜಾಗಕ್ಕೆ ರಕ್ತ ತಗೊಂಡೋಗ್ತಾವಲ್ಲ, ಅದು ಡ್ಯಾಮೇಜ್ ಆಗ್ಬಿಡುತ್ತೆ. ಸೊ ಅಲ್ಲಿ ನಿಮ್ಗೆ ಉತ್ತಮವಾದ ರಕ್ತ ಮತ್ತೆ ಕೆಟ್ಟ ರಕ್ತ ಹೊರಬರೋಕೆ ಸಾಧ್ಯ ಇಲ್ಲ. ಸೊ ಆ ಜಾಗಕ್ಕೆ ಆಮ್ಲಜನಕ, ಆಕ್ಸಿಜನ್ ಮತ್ತೆ ಪೋಷಕಾಂಶ, ಗಾಯ ಮಾಯೋಂಗೆ ಏನು ಶಕ್ತಿ ಬೇಕಲ್ಲ, ಅದು ಕಡಿಮೆ ಆಗಿ ಹೋಗುತ್ತೆ. ಇದ್ರ ಜೊತೆ ದೊಡ್ಡ ಏನ್ ತೊಂದರೆ ಅಂದ್ರೆ, ಶುಗರ್ ನಿಂದ ನಿಮ್ ನರಗಳು ಅಂದ್ರೆ ಆ ಜಾಗ ಫೀಲ್ ಆಗೋದು ಕಡಿಮೆ ಆಗ್ಬಿಡುತ್ತೆ. ಸೊ ನಿಮ್ಗೆ ಅಲ್ಲಿ ಗಾಯ ಆಗಿರೋದೇ ಗೊತ್ತಾಗಲ್ಲ. ಸೊ ಸಣ್ಣ ಗಾಯ ಆದ್ರೂ ಯಾರು ಗೊತ್ತಾಗಲ್ಲ, ಸಣ್ಣ ಗಾಯ ದಪ್ಪ ಆಗಿ ದೊಡ್ಡದಾಗಿ ಕೀವು ತುಂಬಿಕೊಂಡು ರಕ್ತ ಬರೋಕೆ ಕೊಳೆಯೋಕಾದಾಗ ಗೊತ್ತಾಗುತ್ತೆ. ಈ ಗಾಯ ನಿಧಾನಕ್ಕೆ ದೊಡ್ಡದಾಗಿ ದೊಡ್ಡ ಸಮಸ್ಯೆ ಆಗಿ ಆಮೇಲೆ ಕಾಲ್ ಕತ್ತರಿಸೋ ಸ್ಟೇಜ್ ಬರುತ್ತೆ. ಸೊ ಹಾಗಾದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ, ನಿಮ್ಗೆ ಶುಗರ್ ಇತ್ತಂದ್ರೆ ಮೊದಲು ಶುಗರ್ನ ಕಂಟ್ರೋಲ್ ಇಟ್ಕೋಬೇಕು. ಅಂದ್ರೆ ಲಿಮಿಟೆಡ್ 180, 160 ರೇಂಜ್ ಇಟ್ಕೋಬೇಕು. ಜೊತೆಗೆ ಪ್ರತಿದಿನ ನಿಮ್ಮ ಪಾದನ ಚೆಕ್ ಮಾಡ್ಕೊತಿರ್ಬೇಕು, ಏನಾದ್ರೂ ಗಾಯ ಆಗಿದೆಯಾ ಅಂತ. ಯಾಕಂದ್ರೆ ನಿಮ್ಗೆ ನರ ಸಂವೇದನೆ ಅಂದ್ರೆ ಫೀಲ್ ಆಗೋದು, ಗೊತ್ತಾಗೋದು ಕಡಿಮೆ ಆಗುತ್ತೆ. ಅಲ್ಲಿ ನಿಮ್ಗೆ ಸೆನ್ಸೇಷನ್ ಕಡಿಮೆ ಇರುತ್ತೆ. ಸಣ್ಣ ಗಾಯ ತಕ್ಷಣ ಡಾಕ್ಟರ್ ಹತ್ರ ಹೋಗಿ ಭೇಟಿ ಆಗ್ಬೇಕು. ಏನ್ ಗಮನದಲ್ಲಿ ಇಟ್ಕೋಬೇಕಂದ್ರೆ, ನಿಮ್ಗೆ ಸಣ್ಣ ಪುಟ್ಟ ಹಳ್ಳು ಕಲ್ಲುಗಳು ತುಳಿತಾನೆ ಇರ್ತೀರಾ, ಅದಕ್ಕೆ ನೀವು ಶೂಸ್ ಹಾಕೊಳ್ಳೋದು, ಸಾಕ್ಸ್ ಹಾಕೊಳ್ಳೋದು ಮತ್ತೆ ಮಣ್ಣಲ್ಲಿ ಅಡ್ಡಾಡೋದನ್ನ ಕಡಿಮೆ ಅವಾಯ್ಡ್ ಮಾಡಬೇಕು. ಶುಗರ್ ನಿಂದ ಆಗಿರೋ ಗಾಯಗಳು ನಿಮ್ಮ ಕೈ ಕಾಲ್ನ ಕತ್ತರಿಸೋ ಪರಿಸ್ಥಿತಿ ಕರ್ಕೊಂಡು ಹೋಗೋ ಸಾಧ್ಯತೆ ಇರುತ್ತೆ. ಸೊ ಯಾರಿಗಾದ್ರೂ ಶುಗರ್ ಇತ್ತಂದ್ರೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಹೇಳಿ, ನಿಮ್ಮ ಕೈ ಕಾಲ್ನ ಹೇಗೆ ಕಾಪಾಡ್ಕೋಬೇಕು ಅಂದ್ರೆ ನಿಮ್ಮ ಶುಗರ್ ಕಂಟ್ರೋಲ್ ಮಾಡಿ ಇಟ್ಕೋಬೇಕು, ಮತ್ತೆ ನಿಮ್ಗೆ ಯಾವ್ದು ಚಿಕ್ಕ ಪುಟ್ಟ ಗಾಯ ಆಗದಿರಂಗೆ ನೋಡ್ಕೋಬೇಕು ಅಂತ ಡಿಸೈಡ್ ಮಾಡಿ. ಧನ್ಯವಾದ.